ಯಾವಳ ನೆಮ್ಮದಿ ಹಾಳು ಮಾಡಬೇಕು ಅಂತ ಬನ್ನೋ ಅವಳ ಕೈಯಿಂದಾನೇ ಊಟ ಕೊಡ್ತೀರಾ? ಅಮ್ಮ ಬನ್ನಿ, ಊಟ ಮಾಡೋಣ. I'm really sorry. I really didn't expect this. ಮಿಸ್ಟರ್ ಚಂದ್ರಕಾಂತ್, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ? ಒಂದೇ ಕುಟುಂಬದಲ್ಲಿದ್ರೂ ಎಷ್ಟೋ ಸಲ ಒಬ್ಬರ ಮನಸ್ಸನ್ನು ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವೇ ಫೇಲ್ ಆಗ್ತೀವಿ. ನಾವಿವತ್ತು ಎಲ್ರನ್ನೂ ಕರೆಸಿರೋದು ಅದೇ ಕಾರಣಕ್ಕೋಸ್ಕರನೇ. ಹೌದು ಚಂದ್ರು, ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ಅನಿಕಾ ಮಾಡಿದ ಕೆಲಸದಿಂದ ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡೋ ಸಾಧ್ಯತೆ ಇತ್ತು. ಆ್ಯಕ್ಚುಲಿ ನಾವು ನಿಮ್ಮನ್ನು ಇವತ್ತು ಕರೆಸಿದ್ದು ನಿಮ್ಮ ಬಗ್ಗೆ ನಮಗೇನು ಬೇಸರ ಇಲ್ಲ ಅಂತ ತಿಳಿಸೋದಕ್ಕೇನೆ. ಅಷ್ಟೇ ಅಲ್ಲ, ರಚನಾ ಬರ್ತ್ಡೇ ದಿನ ನಾನು ಕಮಲಿಗೆ ಎಲ್ಲರ ಎದುರು ಅವಮಾನ ಮಾಡಿ ಕಳಿಸ್ದೆ. ಆದರೆ ಕಮಲಿ ತನ್ನ ದೊಡ್ಡತನನ ತಾನಾಗೆ ನನಗೆ ತೋರಿಸ್ಕೊಟ್ಟಿದ್ದಾಳೆ. ನಾನಿನ್ನೂ ಅವಳು ಕ್ಷಮೆ ಕೇಳೋದು ಬಾಕಿ ಇದೆ. ಐ ಆಮ್ ಸಾರಿ ಕಮಲಿ, ನನ್ನ ಕ್ಷಮಿಸ್ಬಿಡು. ಅಯ್ಯೋ ಮೇಡಮ್, ಹಂಗೆಲ್ಲ ಹೇಳ್ಬೇಡಿ. ನಿಮ್ಮ ಜಾಗದಾಗ ಯಾರೇ ಇದ್ದಿದ್ರು ಹಂಗೆ ಮಾಡ್ತಿದ್ರು. ಅಂತೂ ಇಂತೂ ಅತ್ತೆ ಸೊಸೆ ಒಂದಾದ್ರು.